ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಅಸೋಸಿಯೇಟ್ ಪ್ರೊಫೆಸರ್ ಆಗಿ KLE ಸೊಸೈಟಿಯ ಬಸವಪ್ರಭು ಕೋರೆ ಆರ್ಟ್ಸ್, ಸೈನ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜ್ ಚಿಕ್ಕೋಡಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಪೆಕ್ಟ್ರೋಸ್ಕೋಪಿ 2 ಅಂತ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು ಎರಡನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. UV ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿ ಬಗ್ಗೆ ಇವತ್ತು ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಸೆಕೆಂಡ್ BSc ಸೆಕೆಂಡ್ ಸೆಮ್ ಥರ್ಡ್ ಯೂನಿಟಲ್ಲಿ ಒಂದು ಯೂನಿಟ್ ಬರುತ್ತೆ. ಅದರಲ್ಲಿ ಬರುವಂಥ ವಿಡಿಯೋನ ನಾನಿವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸ್ಪೆಕ್ಟ್ರೋಸ್ಕೋಪಿ ಅಂದರೆ ಏನು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ನಿಮ್ಮ ಸಿಲೆಬಸ್ ಪ್ರಕಾರ ಸೆಕೆಂಡ್ ಸೆಮ್ಗೆ UV ಸ್ಪೆಕ್ಟ್ರೋಸ್ಕೋಪಿ ಮಾತ್ರ ಓದ್ತೀರಾ. ಸೊ ಇದರಲ್ಲಿ ಪ್ರಿನ್ಸಿಪಲ್ ಏನಾಗುತ್ತೆ, ಯಾವ ಥರ ಟ್ರಾನ್ಸಿಷನ್ ಆಗುತ್ತೆ, ಕ್ರೋಮೋಫೋರ್ಸು ಮತ್ತು ಆಕ್ಸೋಕ್ರೋಮ್ಸ್ ಅಂತ ಬರ್ತವೆ, ಅವು ಎಫೆಕ್ಟ್ ಏನಾಗುತ್ತೆ, ಲ್ಯಾಂಬ್ಡಾ ಮ್ಯಾಕ್ಸ್ ಅಂದರೆ ಏನು, ಅದೇ ಥರ ಲ್ಯಾಂಬ್ಡಾ ಮ್ಯಾಕ್ಸ್ ಏನಾಗುತ್ತೆ ಟು ಎ ಲಾಂಗರ್ ಶಾರ್ಟರ್ ವೇವ್ ಲೆಂತ್ಗೆ ಶಿಫ್ಟ್ ಆಗುತ್ತೆ. ಅದ್ರ ಬಗ್ಗೆ ಎಲ್ಲನೂ ಇವತ್ತು ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಮುಂಚೆ ಪ್ರಿನ್ಸಿಪಲ್ಸ್ ಆಫ್ UV ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿ ಅರ್ಥ ಮಾಡ್ಕೋಬೇಕು. ಇದಕ್ಕಿಂತ ಮುಂಚೆ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೋಡಿ ನೀವು ಇದನ್ನು ನೋಡಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ನಿಮಗೆ ಗೊತ್ತಿದೆ ಯಾವುದೇ ಒಂದು ಸ್ಪೆಕ್ಟ್ರೋಸ್ಕೋಪಿ ಅಂತಂದರೆ ಆ ಸ್ಪೆಕ್ಟ್ರೋಸ್ಕೋಪಿನಲ್ಲಿ ಅಂದ್ರೇನು, ದ ಅನ್ನೋನ್ ಸಬ್ಸ್ಟೆನ್ಸ್ ದ ಅನಲೈಟ್ ವಿಲ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ದ electromagnetic radiation, and based on the amount of energy absorbed by that particular molecule ನಿಮಗೆ ಬೇರೆ ಬೇರೆ ಸ್ಪೆಕ್ಟ್ರಗಳು ಬರ್ತಾ ಹೋಗುತ್ತೆ. ಸೊ ಇಫ್ ಯುವರ್ ಮಾಲಿಕ್ಯೂಲ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ದ electromagnetic radiation of ultraviolet range between 200 to 400 nanometer ಅಥವಾ 400 to 800 nanometer, ಅವಾಗ ನಿಮಗೆ UV ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿ ಬರ್ತಾ ಹೋಗುತ್ತೆ. ಅಂದ್ರೇನು, ನಿಮ್ಮದು ಮಾಲಿಕ್ಯೂಲ್ ಇದೆ, ಆ ಮಾಲಿಕ್ಯೂಲ್ಗೆ ನಾನು ಏನು ಮಾಡ್ತಾ ಇದ್ದೀನಿ, 200 to 800 ನ್ಯಾನೋಮೀಟರ್ ಇರುವಂಥ ಲೈಟ್ನ ಅದ್ರ ಮೇಲೆ ಬೀಳೋಂಗೆ ನೋಡ್ಕೊಳ್ತಾ ಇದ್ದೀನಿ, ಇಂಟ್ರ್ಯಾಕ್ಟ್ ಮಾಡ್ಕೊಳ್ಳೋಂಗೆ ನೋಡ್ಕೊಳ್ತಾ ಇದ್ದೀನಿ. ಸೊ ನಾನು ಹೇಳ್ದಂಗೆ, ಸೊ ಆಫ್ಟರ್ ಅಬ್ಸಾರ್ಬಿಂಗ್ ದಟ್ ಅಮೌಂಟ್ ಆಫ್ ಎನರ್ಜಿ ಯುವರ್ ಮಾಲಿಕ್ಯೂಲ್ ವಿಲ್ ಗೆಟ್ ಪ್ರಮೋಟೆಡ್ ಫ್ರಮ್ ಲೋಯರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್. ನಾವು ಹಾಕ್ತಾ ಇರುವಂಥ ಎನರ್ಜಿ ಏನಿದೆಯಲ್ಲ ಅದು ಮ್ಯಾಕ್ಸಿಮಮ್ ಎನರ್ಜಿ ಇರೋದ್ರಿಂದ ಏನಾಗ್ತಿದೆ ಅಂದರೆ ನಿಮ್ಮ ಮಾಲಿಕ್ಯೂಲ್ಸ್ ಏನಾಗ್ತದೆ, ಗ್ರೌಂಡ್ ಸ್ಟೇಟಿಂದ ಎಕ್ಸೈಟೆಡ್ ಸ್ಟೇಟ್ಗೆ ಎಕ್ಸೈಟ್ ಆಗ್ತವೆ, ಪ್ರಮೋಷನ್ ಆಗ್ತವೆ. ಹಾಗಾಗಿ ಇದನ್ನು ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ ಅಂತ ಕರೀತಾರೆ, ಅಥವಾ ಇದನ್ನು ಎಲೆಕ್ಟ್ರಾನಿಕ್ ಸ್ಪೆಕ್ಟ್ರಮ್ ಅಂತಲೂ ಕರೀತಾರೆ. ದ ಅಬ್ಸಾರ್ಪ್ಷನ್ ಆಫ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ ಬೈ ದಿ ಮಾಲಿಕ್ಯೂಲ್ಸ್ ಈಸ್ ಡಿಪೆಂಡ್ ಅಪಾನ್ ದಿ ಎಲೆಕ್ಟ್ರಾನಿಕ್ ಸ್ಟ್ರಕ್ಚರ್ ಆಫ್ ದಿ ಮಾಲಿಕ್ಯೂಲ್. ಸೊ ಹಂಗಂತ ಎಲ್ಲ ಮಾಲಿಕ್ಯೂಲ್ನು UV ವಿಸಿಬಲ್ ಲೈಟ್ನ ಅಬ್ಸರ್ವ್ ಮಾಡ್ಕೊಳ್ತಾವ ಇಲ್ಲ. ನಿಮ್ಮ ಮಾಲಿಕ್ಯೂಲಲ್ಲಿ ಸರ್ಟನ್ ಗ್ರೂಪ್ಸ್ ಇರಬೇಕು, ಸರ್ಟನ್ ಪ್ರಾಪರ್ಟೀಸ್ ಇರಬೇಕು, ಸರ್ಟನ್ ಇನರಿಟೆಂಟ್ ಕ್ವಾಲಿಟಿ ಇರಬೇಕು. ಅಂಥ ಸಬ್ಸ್ಟೆನ್ಸಸ್ ಮಾತ್ರನೇ ಏನು ಮಾಡ್ತವೆ, ಈ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ತವೆ. ಇಲ್ಲಿ ಏನು ಮಾಡ್ತೀವಿ ನಾವು ಅಂದರೆ ಮೆಷರ್ಮೆಂಟ್ ಆಫ್ ದಿ ಲೈಟ್. ಸೊ ಎಷ್ಟು ಲೈಟ್ನ ನಿಮ್ಮ ಮಾಲಿಕ್ಯೂಲು ಅಬ್ಸರ್ವ್ ಮಾಡ್ಕೊಳ್ತಾ ಇದೆ, ಅಟ್ ವಾಟ್ ವೇವ್ ಲೆಂತ್, ಅದ್ರ ಬೇಸಿಸ್ ಮೇಲೆ ನಾವು ನಿಮ್ಗೆ ಕೊಟ್ಟಿರುವಂಥ ಕಾಂಪೌಂಡ್ ಯಾವುದು ಅಂತ ಐಡೆಂಟಿಫಿಕೇಶನ್ ಮಾಡ್ತೀವಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಯಾವ್ಯಾವ್ದಿರುತ್ತೆ ಅಂತಂದರೆ, ಫಸ್ಟ್ ಸಿಗ್ಮಾ ಬಾಂಡ್ ಇರುತ್ತೆ, ಎಲ್ಲದಕ್ಕಿಂತ ಲೋಯೆಸ್ಟ್ ಎನರ್ಜಿ ಇರುತ್ತೆ. ಆಲ್ವೇಸ್ ವಿ ಆರ್ ಗೋಯಿಂಗ್ ಟು ಅರೇಂಜ್ ದ ಮಾಲಿಕ್ಯುಲರ್ ಆರ್ಬಿಟಲ್ ಆಲ್ವೇಸ್ ಇನ್ ದಿ ಇನ್ಕ್ರೀಸಿಂಗ್ ಆರ್ಡರ್. ಎಲ್ಲದಕ್ಕಿಂತ ಲೋಯೆಸ್ಟ್ ಇರುವಂಥದ್ದು ಕೆಳಗಡೆಗೆ ಹಾಕ್ಕೊಳ್ತೀವಿ. ಮಾಲಿಕ್ಯುಲರ್ ಆರ್ಬಿಟಲ್ಸಲ್ಲಿ ಫಸ್ಟು ಸಿಗ್ಮಾ ಬರುತ್ತೆ, ಆಮೇಲೆ ಪೈ ಬರುತ್ತೆ, ಆಮೇಲೆ ಎನ್ ಬರುತ್ತೆ. ಸೊ ನಿಮ್ಗೆ ಏನು ಹೇಳ್ತಿದ್ದೀವಿ, ಪೈ ಮತ್ತು ಸಿಗ್ಮಾ ಎಲೆಕ್ಟ್ರಾನ್ಸ್ ಏನಿದೆಯಲ್ಲ, ಸಿಗ್ಮಾ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಏನಿದೆಯಲ್ಲ ಅದನ್ನು ಆಕ್ಯುಪೈಡ್ ಲೆವೆಲ್ ಅಂತ ಕರಿತೀವಿ. ಮಧ್ಯದಲ್ಲಿ ಬರುವಂಥದ್ದು ಎನ್ ಅಂತ ಕರಿತೀವಿ, ಅಟಾಮಿಕ್ ಆರ್ಬಿಟಲು. ಅದಾದಮೇಲೆ ಎಕ್ಸೈಟೆಡ್ ಸ್ಟೇಟ್ ಇದೆ, ಪೈ ಸ್ಟಾರ್ ಸಿಗ್ಮಾ ಸ್ಟಾರ್ ಅಂತ ಹೇಳ್ತೀವಿ. ಅದನ್ನು ಅನ್ಆಕ್ಯುಪೈಡ್ ಲೆವೆಲ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ದೀಸ್ ಆರ್ ದಿ ಡಿಫ್ರೆಂಟ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ದಟ್ ಹ್ಯಾವ್ ಅರೇಂಜ್ಡ್ ಇನ್ ದಿ ಇನ್ಕ್ರೀಸಿಂಗ್ ಆರ್ಡರ್. ಸೊ ಈಗ ಏನಾಗುತ್ತೆ ಅಂದರೆ ನಿಮ್ಮ ಮಾಲಿಕ್ಯೂಲ್ ಏನಾಗಿದೆ, ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ತವೆ. ಎನರ್ಜಿ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಅವೇನು ಮಾಡ್ತವೆ, ದೇ ಸ್ಟಾರ್ಟ್ ಜಂಪಿಂಗ್ ಫ್ರಮ್ ಲೋಯರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್ಗೆ ಜಂಪ್ ಆಗ್ತವೆ. ಜಂಪ್ ಯಾವ ಥರ ಆಗ್ಬೋದು ಅಂದರೆ, ದೆರ್ ಆರ್ 6 ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಾನ್ಸಿಷನ್ ಕ್ಯಾನ್ ಬಿ ಪಾಸಿಬಲ್. 6 ಬೇರೆ ಬೇರೆ ಟೈಪ್ ಆಫ್ ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ ಪಾಸಿಬಲ್ ಆಗುತ್ತೆ. ಸಿಗ್ಮಾ ಟು ಸಿಗ್ಮಾ ಸ್ಟಾರ್ ಆಗ್ಬೋದು, ಇಲ್ಲ ಅಂತಂದರೆ ಸಿಗ್ಮಾ ಟು ಪೈ ಸ್ಟಾರ್ ಆಗ್ಬೋದು, ಪೈ ಟು ಪೈ ಸ್ಟಾರ್ ಆಗ್ಬೋದು, ಎನ್ ಟು ಸಿಗ್ಮಾ ಸ್ಟಾರ್ ಆಗ್ಬೋದು, ಎನ್ ಟು ಪೈ ಸ್ಟಾರ್ ಆಗ್ಬೋದು, ಪೈ ಟು ಸಿಗ್ಮಾ ಸ್ಟಾರ್ ಆಗ್ಬೋದು. ಆದರೆ ಇಲ್ಲೇನು ಆಗ್ತಿದೆ ಅಂತಂದರೆ, ಬಿಕಾಸ್ ನಮ್ಮ ಲೈಟ್ ರೇಂಜ್ ಎಷ್ಟಿದೆ ಅಂದರೆ 200 ಟು 800 ನ್ಯಾನೋಮೀಟರ್ ಇದೆ. ಅಷ್ಟರೊಳಗಡೆ ಅಬ್ಸರ್ವ್ ಮಾಡಿಕೊಂಡ್ರೆ ಮಾತ್ರನೇ ಅದು ಎಕ್ಸೈಟೇಷನ್ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಇತ್ತು, ಅದಕ್ಕಿಂತ ಕಡಿಮೆ ಇತ್ತು ಅಂದರೆ ಅದು ತೊಗೊಳ್ಳೋದಿಲ್ಲ. ಅದಕ್ಕೆ ಫರ್ಬಿಡನ್ ಅಂತ ಹೇಳ್ತೀವಿ, ಆಗೋದೇ ಇಲ್ಲ, ತೊಗೊಳ್ಳೋದೇ ಇಲ್ಲ ಅದನ್ನು ಅಂತ ನಾವು ಹೇಳ್ತೀವಿ. ನಾನು ಹೇಳ್ದಂಗೆ ಟ್ರಾನ್ಸಿಷನ್ ಯಾವುದಿದೆ, ಸಿಗ್ಮಾ ಟು ಸಿಗ್ಮಾ ಟ್ರಾನ್ಸಿಷನ್ ಆಗುತ್ತೆ. ಅಂದರೆ ಲೋಯೆಸ್ಟ್ ಎನರ್ಜಿಯಿಂದ ಹೈಯೆಸ್ಟ್ ಎನರ್ಜಿಗೆ ಜಂಪ್ ಆಗುತ್ತೆ. ಇದು ಹೈ ಎನರ್ಜಿ UV ಫೋಟಾನ್ ರಿಕ್ವೈರ್ಡ್ ಆಗುತ್ತೆ. ಯೂಶಲಿ ಆಲ್ಕೇನ್ಸ್ ಏನಿರ್ತಾವಲ್ಲ ಅವು ಈ ರೇಂಜಲ್ಲಿ ಬರುತ್ತೆ, 125 ನ್ಯಾನೋಮೀಟರ್ ಟು 135 ನ್ಯಾನೋಮೀಟರ್ ಅಂತ ಹೇಳ್ತಾರೆ, ವಿಚ್ ಈಸ್ ಆಲ್ಸೋ
ಎಬೋ ನಮ್ದು 200 ಟು ನಾವೇನು ಹೇಳ್ತಾ ಇದೀವಿ 800 ಅಂತಿದೆ. ಆ ರೇಂಜಲ್ಲೂ ಇಲ್ಲ, ಬಟ್ ನಿಮಗೆ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದೇ ಥರ 8 ಸಿಗ್ಮಾ ಸ್ಟಾರ್ ಇದ್ದರೆ ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ವಿತ್ ಅನ್ಸ್ಯಾಚುರೇಟೆಡ್ ಎಲೆಕ್ಟ್ರಾನ್ಸ್ ಇರಬೇಕು, ಹ್ಯಾವಿಂಗ್ ಹ್ಯಾಲಜನ್ಸ್ ಲೈಕ್ ನೈಟ್ರೋಜನ್, ಸಲ್ಫರ್, ಆಕ್ಸಿಜನ್ ವಿಚ್ ಗೋಯಿಂಗ್ ಟು ಹ್ಯಾವ್ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, ನಾನ್ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರಬೇಕು. ಅಂಥದ್ದು ಯಾವ್ದ್ರಲ್ಲಿ ಇರುತ್ತೆ ಅಂದರೆ ಹ್ಯಾಲಜನ್ಸ್ ಅಲ್ಲಿ ಇರ್ತವೆ, NS ಅಥವಾ ಸಲ್ಫರಲ್ಲಿ ಇರುತ್ತವೆ. ಅದನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಕೊಳ್ತಾ ಹೋಗ್ತೀವಿ. ಅದೇ ಥರ 8 ಪೈ ಸ್ಟಾರ್ ಇತ್ತು ಅಂತ ಇಟ್ಕೊಳ್ಳೋಣ, ಅಂದರೆ ನಾನ್ ಬಾಂಡೆಡ್ ಇಂದ ಪೈ ಸ್ಟಾರ್ಗೆ ಆಗ್ಬೋದು. ಪೈ ಸ್ಟಾರ್ ಇರಬೇಕು ಅಂತಂದರೆ ಅಲ್ಲಿ ಅನ್ಸ್ಯಾಚುರೇಷನ್ ಇರಬೇಕು, ಡಬಲ್ ಬಾಂಡ್ ಇರಬೇಕು, ಜೊತೆಗೆ C ಡಬಲ್ ಬಾಂಡ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸು ಇರಬೇಕು, ಮತ್ತು ಅನ್ಸ್ಯಾಚುರೇಷನ್ ಇರಬೇಕು. ಅಂಥ ಮಾಲಿಕ್ಯೂಲ್ಸು ದೇ ಗೋಯಿಂಗ್ ಟು ಅಂಡರ್ಗೋ ದಿಸ್ ಟೈಪ್ ಆಫ್ ಎಕ್ಸೈಟೇಷನ್. ಪೈ ಟು ಪೈ ಸ್ಟಾರ್ ಇದೆ, ಆಲ್ಕೀನ್ಸು ಅದೇ ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಇರೋದು ಅನ್ಸ್ಯಾಚುರೇಷನ್ ಇರುವಂಥ ಮಾಲಿಕ್ಯೂಲ್ಸು ಆಗ್ತವೆ 170 ಟು 205 ನ್ಯಾನೋಮೀಟರ್ಗೆ ಇದು ಆಗ್ತಾ ಹೋಗುತ್ತೆ. ಅದೇ ನೀವು ಪೈ ಟು ಸಿಗ್ಮಾ ಸ್ಟಾರ್ ತೊಗೊಂಡ್ರೆ, ಸಿಗ್ಮಾ ಟು ಪೈ ಸ್ಟಾರ್ ತೊಗೊಂಡ್ರೆ ಫರ್ಬಿಡನ್ ಟ್ರಾನ್ಸಿಷನ್ ಅಂತ ಹೇಳ್ತಾರೆ. ಥಿಯರಟಿಕಲಿ ಪಾಸಿಬಲ್, ಥಿಯರಟಿಕಲಿ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಲೋಯರ್ ಒಂದು ಎನರ್ಜಿ ಲೆವೆಲಿಂದ ಇನ್ನೊಂದು ಎನರ್ಜಿ ಲೆವೆಲ್ಗೆ ಹೋಗಬೇಕು. ಥಿಯರಟಿಕಲಿ ಇಟ್ ಈಸ್ ಪಾಸಿಬಲ್, ಬಟ್ ಪ್ರಾಕ್ಟಿಕಲಿ ಇಟ್ ಈಸ್ ನಾಟ್ ಪಾಸಿಬಲ್ ಬಿಕಾಸ್ ಇಟ್ ಗೋಯಿಂಗ್ ಟು ಹ್ಯಾವ್ ದಿ ರೇಂಜ್ ಬಿಯಾಂಡ್ 200 ನ್ಯಾನೋಮೀಟರ್ಗಿಂತ ಜಾಸ್ತಿ ಆಗ್ಬಿಡ್ತಾ ಇದೆ. ಹಾಗಾಗಿ ನಾವೇನು ಮಾಡ್ತೀವಿ, ಇದನ್ನು ನಾವು ಕನ್ಸಿಡರ್ ಮಾಡ್ಕೊಳ್ಳೋದಿಲ್ಲ. ಸೊ ಈ ರೀತಿಯಾಗಿ ನಂಬರ್ ಆಫ್ ಟ್ರಾನ್ಸಿಷನ್ಸ್ ನಿಮಗೆ ಬರ್ತಾ ಹೋಗುತ್ತೆ. ಪ್ರೋಟೀನ್ ಆರ್ಗ್ಯಾನಿಕ್ UV ಸ್ಪೆಕ್ಟ್ರಾ ಆರ್ ಟಿಪಿಕಲಿ ಕಲೆಕ್ಟೆಡ್ ಬಿಟ್ವೀನ್ 200 to 700 ನ್ಯಾನೋಮೀಟರ್. ದಿಸ್ ಲಿಮಿಟ್ಸ್ ದ ಟ್ರಾನ್ಸಿಷನ್ ಕ್ಯಾನ್ ಬಿ ಅಬ್ಸರ್ವ್ಡ್. ಸೊ ಇದೇನಾಗುತ್ತೆ, ಲಿಮಿಟ್ ಆಗುತ್ತೆ. ಯಾವುದು ನಮಗೆ ಇಂಪಾರ್ಟೆಂಟು ಅಂದರೆ UV ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿನಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂತಂದರೆ ನೋಡಿ, ಸಿಗ್ಮಾ ಟು ಸಿಗ್ಮಾ ಸ್ಟಾರ್ ಆಲ್ಕೆನ್ಸ್ ತೊಗೊಂಡ್ರೆ 150 ನ್ಯಾನೋಮೀಟರ್, ಸಿಗ್ಮಾ ಟು ಪೈ ಸ್ಟಾರ್ ತೊಗೊಂಡ್ರೆ 170 ನ್ಯಾನೋಮೀಟರ್, ಪೈ ಟು ಪೈ ಸ್ಟಾರ್ ತೊಗೊಂಡ್ರೆ 180 ನ್ಯಾನೋಮೀಟರ್. ಅದೇ ಥರ ಸಿಗ್ಮಾ ಟು 8 ಪೈ ಸ್ಟಾರ್ ತೊಗೊಂಡ್ರೆ ಇದು 190. ನೆಕ್ಸ್ಟು 8 ಪೈ ಸ್ಟಾರ್ ತೊಗೊಂಡ್ರೆ 300 ಇದೆ. ಸೊ ನನಗೆ ಕಾಂಜುಗೇಟೆಡ್ ಇದ್ದರೆ ಅದು 180 ಇದ್ದಿದ್ದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಪೈ ಟು ಪೈ ಸ್ಟಾರ್ ಏನಾಗುತ್ತೆ, ಅನ್ಸ್ಯಾಚುರೇಟೆಡ್ ಬೇಸಿಕ್, ಅದಕ್ಕೆ ನನಗೆ ಮೋರ್ ನಂಬರ್ ಆಫ್ ಅನ್ಸ್ಯಾಚುರೇಟೆಡ್ ಸೇರ್ಕೊಳ್ತು ಅಂತಂದರೆ, ಕಾಂಜುಗೇಟೆಡ್ ಆಯಿತು ಅಂತಂದರೆ ಅದು 180 ಇರೋದು 200 ಮೇಲ್ ರೇಂಜಿಗೆ ಬರುತ್ತೆ. ಸೊ ಹಾಗಾಗಿ ಏನು ಮಾಡ್ತೀವಿ ಅಂತಂದರೆ, ನನಗೆ ಯಾವುದು ಇಂಪಾರ್ಟೆಂಟ್ ಅಂದರೆ ಪೈ ಟು ಪೈ ಸ್ಟಾರ್ 8 ಪೈ ಸ್ಟಾರ್ ಟ್ರಾನ್ಸಿಷನ್ ಮಾತ್ರ ನನಗೆ ಇಂಪಾರ್ಟೆಂಟ್ ಆಗುತ್ತೆ, ಬೇರೆದು ಯಾವುದು ನನಗೆ ಇಂಪಾರ್ಟೆಂಟ್ ಆಗೋದಿಲ್ಲ. ಓಕೆ, ಈಗ ನನಗೇನಾಗ್ತಿದೆ ಗೊತ್ತಾಗಿದೆ, ಯಾವುದೋ ಒಂದು ಮಾಲಿಕ್ಯೂಲ್ ಇದೆ, ಆ ಮಾಲಿಕ್ಯೂಲ್ ಏನು ಮಾಡ್ತಾ ಇದೆ 200 ಟು 800 ನ್ಯಾನೋಮೀಟರ್ ಎನರ್ಜಿ ಅಬ್ಸಾರ್ವ್ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿ ಇರೋವಂಥ ಮಾಲಿಕ್ಯೂಲ್ಸ್ ಮಾತ್ರನೇ ದೇ ಅಂಡರ್ಗೋ ಎಕ್ಸೈಟೇಷನ್ ಇನ್ UV ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿ. ಅದರಲ್ಲಿ ನಾವು ಕೆಲವೊಂದು ಟರ್ಮ್ಸ್ನ ಯೂಸ್ ಮಾಡ್ತೀವಿ UV ಸ್ಪೆಕ್ಟ್ರೋಸ್ಕೋಪಿನಲ್ಲಿ. ಮೊದಲನೇದು ಕ್ರೋಮೋಫೋರ್ ಅಂತ ಹೇಳ್ತೀವಿ. ದಿ ಕ್ರೋಮೋಫೋರ್ಸ್ ಅಂದ್ರೆ ಏನು, ಎನಿ ಫಂಕ್ಷನಲ್ ಗ್ರೂಪ್ ವಿತ್ ಅ ಮಲ್ಟಿಪಲ್ ಬಾಂಡ್ಸ್ that have a capacity to absorb the UV visible range ಇರುವಂಥ ಕಾಂಪೌಂಡ್, UV visible regionally organic compounds which going to have a functional group with a multiple bond. They have a capacity to absorb the UV visible radiation. ಅಂಥದಕ್ಕೆ ನಾವೇನಂತ ಕರಿತೀವಿ, ಕ್ರೋಮೋಫೋರ್ಸ್ ಅಂತ ಕರಿತೀವಿ. Grouping of molecules which contain the electronic system which giving rise to the absorption in the ultraviolet region. ಸೊ ಅಂದರೆ ಯಾವುದೋ ಒಂದು ಗ್ರೂಪ್ ಆಫ್ ಮಾಲಿಕ್ಯೂಲ್ಸ್ ಇದೆ, ಯಾವುದೋ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಇದೆ, ದಟ್ ಆರ್ಗ್ಯಾನಿಕ್ ಕಾಂಪೌಂಡ್ ಏನು ಮಾಡುತ್ತೆ, ದೇ ಗೋಯಿಂಗ್ ಟು ಅಬ್ಸಾರ್ಬ್ ದಿ ಎನರ್ಜಿ ಇನ್ ದಿ UV ರೇಡಿಯೇಷನ್ ಆ್ಯಂಡ್ ದೇ ಅಂಡರ್ಗೋ ಎಕ್ಸೈಟೇಷನ್ ಫ್ರಮ್ ಲೋಯರ್ ಎನರ್ಜಿ ಲೆವೆಲ್ ಟು ಹೈ ಎನರ್ಜಿ ಲೆವೆಲ್. ಹಂಗಂತ ಎಲ್ಲ ಕಾಂಪೌಂಡ್ಸು ಆಗುತ್ತೆ ಅಂತಲ್ಲ, ಆ ಕಾಂಪೌಂಡಲ್ಲಿ ಇನರಿಟೆಂಟ್ ಪ್ರಾಪರ್ಟಿ ಇರಬೇಕು, ಆ ಕಾಂಪೌಂಡಲ್ಲಿ ಸಮ್ ಫೀಚರ್ಸ್ ಇರಬೇಕು, ಅಂದರೆ ಸ್ಟ್ರಕ್ಚರಲ್ಲಿ ಸಮ್ ಫೀಚರ್ಸ್ ಇರಬೇಕು. ಆ ಫೀಚರ್ಸ್ ಇದ್ದರೆ ಮಾತ್ರ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಇಲ್ಲ ಅಂದರೆ ಆಗಲ್ಲ. ಹಾಗಾದ್ರೆ ಆ ಫೀಚರ್ಸ್ ಏನು, ಫಂಕ್ಷನಲ್ ಗ್ರೂಪ್ ವಿತ್ ಮಲ್ಟಿಪಲ್ ಬಾಂಡ್ಸ್ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಕ್ರೋಮೋಫೋರ್ಸ್ ಅಂತ ಕರಿತೀವಿ. ಅವು ಕಲರ್ ಕೊಡ್ಬೋದು, ಕಲರ್ಸ್ನ ಕೊಡದಲ್ಲೇ ಇರ್ಬೋದು. ದೇ ಮೇ ಇಂಪಾರ್ಟ್ ಆರ್ ದೇ ಮೇ ನಾಟ್ ಇಂಪಾರ್ಟ್ ಕಲರ್ ಟು ದಿ ಕಾಂಪೌಂಡ್. ಕ್ರೋಮೋ ಅಂತಂದರೆ ಕಲರ್. ಸೊ ಹಾಗಾಗಿ ನೀವು ಈ ಥರ ತಿಳ್ಕೊಬೇಕಾಗತ್ತೆ. ಕ್ರೋಮೋಫೋರ್ ಸ್ಟ್ರಕ್ಚರ್ ಅಂದರೆ ಕಾರ್ಬನೈಲ್ ಇದೆ ಅಂತಂದರೆ, C ಡಬಲ್ ಬಾಂಡ್ O ಇತ್ತು ನಿಮ್ಮ ಮಾಲಿಕ್ಯೂಲಲ್ಲಿ ಅಂತಂದರೆ 280, ದಿಸ್ ಅ ಫಂಕ್ಷನಲ್ ಗ್ರೂಪ್ ವಿತ್ ಮಲ್ಟಿಪಲ್ ಬಾಂಡ್ ಇದೆ. ಅಜೋ ಇದೆ, N ಡಬಲ್ ಬಾಂಡ್ N 262 ಬರುತ್ತೆ, 262 ನ್ಯಾನೋಮೀಟರ್ಗೆ. ಅದೇ ಥರ ನೈಟ್ರೀನ್ ಇದೆ, ನೈಟ್ರೈಟ್ ಇದೆ, ಅದೇ ಥರ ಡೈಯಿನ್ ಇದೆ, ಕಾಂಜುಗೇಟೆಡ್ ಡೈಯಿನ್ ಇದೆ, ಬೆನ್ಝೀನ್ ಇದೆ, ವಿಚ್ ಗೋಯಿಂಗ್ ಟು ಹ್ಯಾವ್ ಎ ಫಂಕ್ಷನಲ್ ಗ್ರೂಪ್. ಅಲಾಂಗ್ ವಿತ್ ದಟ್ ದೇ ಗೋಯಿಂಗ್ ಟು ಹ್ಯಾವ್ ಎ ಕಾಂಜುಗೇಷನ್. ಅಲಾಂಗ್ ವಿತ್ ದಟ್ ದೇ ಗೋಯಿಂಗ್ ಟು ಹ್ಯಾವ್ ಎ ಮಲ್ಟಿಪಲ್ ಬಾಂಡ್. ದೇ ಗೋಯಿಂಗ್ ಟು ಹ್ಯಾವ್ ಐದರ್ ಎ ಡಬಲ್ ಬಾಂಡ್ ಆರ್ ಎ ಟ್ರಿಪಲ್ ಬಾಂಡ್. ಅಂಥ ಮಾಲಿಕ್ಯೂಲ್ಸ್ ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಅಬ್ಸಾರ್ಬ್ ದಿ UV ವಿಸಿಬಲ್
ರೇಡಿಯೇಷನ್ ಅಂಡ್ ದೇ ಅಂಡರ್ಗೋ ಎಕ್ಸೈಟೇಷನ್ ಫ್ರಮ್ ಲೋಯರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ, ಕ್ರೋಮೋಫೋರ್ಸ್ ಅಂತ ಕರಿತೀವಿ. ಅಂದರೆ ನಿಮ್ಮ ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ಕ್ರೋಮೋಫೋರ್ಸ್ ಇದ್ರೆ ಇಟ್ ಗೋಯಿಂಗ್ ಟು ಅಬ್ಸಾರ್ಬ್ ದಿ ರೇಡಿಯೇಷನ್ ಇನ್ ಯು ವಿ ವಿಸಿಬಲ್ ರೀಜನ್ ಅಂಡ್ ದೇ ಗೋಯಿಂಗ್ ಟು ಜಂಪ್ ಫ್ರಮ್ ಲೋಯರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್. ಸೊ ನೆಸೆಸರಿ ಕಂಡೀಷನ್ ಫಾರ್ ಎನಿ ಆರ್ಗ್ಯಾನಿಕ್ ಕಾಂಪೌಂಡ್ ಟು ಶೋ ದಿ ಯು ವಿ ವಿಸಿಬಲ್ ಸ್ಪೆಕ್ಟ್ರಾ ಏನು ಅಂದರೆ ದೇ ಶುಡ್ ಹ್ಯಾವ್ ಕ್ರೋಮೋಫೋರ್ಸ್. ಅದೇ ತರ ಇನ್ನೊಂದು ಟರ್ಮ್ ನ ಯೂಸ್ ಮಾಡ್ತೀವಿ, ಆಕ್ಸೋಕ್ರೋಮ್ಸ್ ಅಂತ. ಈ ಆಕ್ಸೋಕ್ರೋಮ್ಸ್ ತಮ್ಮಷ್ಟಕ್ಕೆ ತಾವೇ ದೇ ಆರ್ ದಿ ಗ್ರೂಪ್ ಆಫ್ ಫಂಕ್ಷನಲ್ ಗ್ರೂಪ್ ಓನ್ಲಿ, ಬಟ್ they themselves they cannot give any color, they cannot absorb the radiation, but when they attach to a chromophores they're going to give a they have a tendency to absorb the radiation. ಈಗ ಕ್ರೋಮೋಫೋರ್ ಬೆನ್ಝೀನ್ ಇದೆ, ಬೆನ್ಝೀನ್ಗೆ ಬರೀ ಓ ಎಚ್ ಗ್ರೂಪ್ ಇದ್ರೆ ಹಾಕಲ್ಲ, ಬೆನ್ಝೀನ್ಗೆ ಓ ಎಚ್ ಗ್ರೂಪ್ ಅಟ್ಯಾಚ್ ಮಾಡಿದ್ರೆ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಅನ್ಸ್ಯಾಚುರೇಷನ್, ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ದಿ ಕಾಂಜುಗೇಷನ್ ಇನ್ ಬೆನ್ಝೀನ್, ಅದು ಏನ್ ಮಾಡುತ್ತೆ, ಈ ಓ ಎಚ್ ಗ್ರೂಪ್ ಏನ್ ಮಾಡುತ್ತೆ, ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂಡ್ ದೇ ಗೆಟ್ ಎಕ್ಸೈಟೆಡ್ ಫ್ರಮ್ ಲೋಯರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್. ಅಂತದಕ್ಕೆ ನಾವೇನಂತ ಕರಿತೀವಿ, ಆಕ್ಸೋಕ್ರೋಮ್ಸ್ ಅಂತ ಕರಿತೀವಿ. ಗ್ರೂಪ್ ವಿಚ್ itself does not act as a chromophore, but when attached to a chromophore it shifts lambda max towards a longer wavelength along with an increase in the intensity of absorption. ಅಂತ ಗ್ರೂಪ್ಸ್ಗೆ ನಾವೇನಂತ ಕರಿತೀವಿ, ಆಕ್ಸೋಕ್ರೋಮ್ಸ್ ಅಂತ ಕರಿತೀವಿ. ದೀಸ್ ಆರ್ ಸ್ಯಾಚುರೇಟೆಡ್ ಗ್ರೂಪ್ಸ್ ವಿತ್ ಅ ನಾನ್ ಬಾಂಡೆಡ್ ಎಲೆಕ್ಟ್ರಾನ್ ವಿಚ್ ಆನ್ ಅಟ್ಯಾಚ್ಮೆಂಟ್ ವಿತ್ ಅ ಕ್ರೋಮೋಫೋರ್ ಆಲ್ಟರ್ ಬೋತ್ ದ ವೇವ್ ಲೆಂತ್ ಅಂಡ್ ಇಂಟೆನ್ಸಿಟಿ ಆಫ್ ಅಬ್ಸಾರ್ಪ್ಷನ್. ಅಂತದಕ್ಕೆ ನಾವೇನಂತ ಕರಿತೀವಿ, ಆಕ್ಸೋಕ್ರೋಮ್ಸ್ ಅಂತ ಕರಿತೀವಿ. ದೇ ದೆಮ್ಸೆಲ್ಫ್ ದೇ ಕೆನಾಟ್ absorb the radiation, but when they attach to a chromophore they're going to act they have a tendency to accept an energy UV visible ray and they get excited from lower energy level to higher energy level. ಓಕೆ, ನಾನು ಹೇಳಿದೆ ಈಗ ದೇ ಗೆಟ್ ಎಕ್ಸೈಟೆಡ್ ಅಂತ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಲ್ಯಾಂಬ್ಡಾ. ಸೊ ಅದನ್ನ ಮ್ಯಾಕ್ಸಿಮಮ್ ಎಲ್ಲಿ ಆಗತ್ತೆ ಅಂತ ಹೇಳ್ತೀವಿ, ಅದಕ್ಕೆ ನಾವು ಲ್ಯಾಂಬ್ಡಾ ಮ್ಯಾಕ್ಸಿಮಮ್ ಅಂತ ಹೇಳ್ತೀವಿ. ಯಾವ ಪರ್ಟಿಕ್ಯುಲರ್ ಸಬ್ಸ್ಟಿಟ್ಯೂಯೆಂಟ್ ಇದ್ದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಆನ್ ಎ ಕ್ರೋಮೋಫೋರ್ ಅಂದ್ರೇನು, those are the organic compounds which going to have a unsaturation, which going to have a conjugation. ಅಂತದ್ರ ಮೇಲೆ ಕೆಲವೊಂದು ಸಬ್ಸ್ಟಿಟ್ಯೂಯೆಂಟ್ ಇದ್ರೆ they going to shift intensity to a longer, or they going to increase or decrease the energy. ಸೊ ಅದನ್ನ ನಾವು 4 ಎಫೆಕ್ಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಒಂದಕ್ಕೆ ಬ್ಯಾಥೋಕ್ರೋಮಿಕ್ ಶಿಫ್ಟ್ ಅಂತ ಕರಿತೀವಿ ಅಥವಾ ರೆಡ್ ಶಿಫ್ಟ್ ಅಂತ ಕರಿತೀವಿ. ಶಿಫ್ಟ್ ಟು ಎ ಲಾಂಗರ್ ಇಂಟೆನ್ಸಿಟಿ, ಲೋಯರ್ ಎನರ್ಜಿ. ಇನ್ನೊಂದು ಇಪ್ಸೋಕ್ರೋಮಿಕ್ ಶಿಫ್ಟ್ ಅಂತ ಹೇಳ್ತೀವಿ ಅಥವಾ ಬ್ಲೂ ಶಿಫ್ಟ್ ಅಂತ ಹೇಳ್ತೀವಿ. ಶಿಫ್ಟ್ ಟು ಎ ಶಾರ್ಟರ್ ವೇವ್ ಲೆಂತ್. ನೋಡ್ಕೊಳ್ಳಿ ಇಲ್ಲಿ ಹೇಗಾಗತ್ತೆ ಅಂತ. ಬಾಥೋಕ್ರೋಮಿಕ್ ಅಂತ ಅಂದ್ರೆ ಯಾವ ಡೈರೆಕ್ಷನ್ ಇದೆ ನೋಡ್ಕೊಳ್ಳಿ, ಅಲ್ಲೇನಾಗತ್ತೆ, ಲಾಂಗರ್ ವೇವ್ ಲೆಂತ್ಗೆ ಶಿಫ್ಟ್ ಆಗತ್ತೆ. ಅದೇ ತರ ನೀವು ಇದನ್ನ ತಗೊಂಡ್ರೆ, ಇಪ್ಸೋಕ್ರೋಮಿಕ್ ತಗೊಂಡ್ರೆ ಲೋಯರ್ ವೇವ್ ಲೆಂತ್ಗೆ ಶಿಫ್ಟ್ ಆಗುತ್ತೆ. ಅದೇ ತರ ಇಪ್ಸೋಕ್ರೋಮಿಕ್ ಅಂತ ಹೇಳ್ತೀವಿ ಇನ್ ಟರ್ಮ್ಸ್ ಆಫ್ ಇಂಟೆನ್ಸಿಟಿ. ಐದರ್ ಐ ಕ್ಯಾನ್ ಕನ್ಸಿಡರ್ ವಿತ್ ರೆಸ್ಪೆಕ್ಟ್ ಟು ವೇವ್ ಲೆಂತ್ ಆರ್ ಐ ಕ್ಯಾನ್ ಕನ್ಸಿಡರ್ ವಿತ್ ರೆಸ್ಪೆಕ್ಟ್ ಟು ಇಂಟೆನ್ಸಿಟಿ. ಇಂಟೆನ್ಸಿಟಿ ಇನ್ಕ್ರೀಸ್ ಆಯ್ತು ಅಂದ್ರೆ ಐಪರ್ ಅಂತ ಹೇಳ್ತೀವಿ, ಡಿಕ್ರೀಸ್ ಆಯ್ತು ಅಂದ್ರೆ ಐಪೋ ಅಂತ ಹೇಳ್ತೀವಿ. ಆ ಬೇಸಿಸ್ ಮೇಲೆ ಯಾವ ಸಬ್ಸ್ಟಿಟ್ಯೂಯೆಂಟ್ ಇದೆ ನಿಮ್ ಕ್ರೋಮೋಫೋರ್ ಅನ್ನೋದ್ರ ಮೇಲೆ ಅದು ಶಿಫ್ಟ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ರೆಫ್ ಶಿಫ್ಟ್ ಅಥವಾ ಬ್ಯಾಥೋಕ್ರೋಮಿಕ್ ಶಿಫ್ಟ್ ಅಂತಂದ್ರೆ ಲ್ಯಾಂಬ್ಡಾ ಮ್ಯಾಕ್ಸ್ ಟು ಎ ಲಾಂಗರ್ ವೇವ್ ಲೆಂತ್ ಅಂತ ನಾನು ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಬೆನ್ಝಿನ್ ಇದೆ, ಬೆನ್ಝಿನ್ ಇಸ್ ಎ ಕ್ರೋಮೋಫೋರ್, ಅದಕ್ಕೆ ನಾನು ಓ ಎಚ್ ಅಟ್ಯಾಚ್ ಮಾಡಿದೆ, ಓ ಎಚ್ ಗ್ರೂಪ್ ಇಸ್ ಎ ಆಕ್ಸೋಕ್ರೋಮ್. ಅವಾಗ ಅದೇನಾಯ್ತು, ಫಿನಾಲ್ ಆಯ್ತು. ಅವಾಗ ಲ್ಯಾಂಬ್ಡಾ ಮ್ಯಾಕ್ಸ್ ಏನಾಯ್ತು, ಶಿಫ್ಟ್ ಟು ಎ ಲಾಂಗರ್ ವೇವ್ ಲೆಂತ್. ಅವಾಗ ಲ್ಯಾಂಬ್ಡಾ ಮ್ಯಾಕ್ಸ್ ಏನಾಯ್ತು, 255 ಇಂದ 270 ನ್ಯಾನೋಮೀಟರ್ಗೆ ಇನ್ಕ್ರೀಸ್ ಆಯ್ತು. ನಿಮ್ದು ಏನಾಗ್ತಿದೆ, ಬೆನ್ಝಿನ್ ಎಷ್ಟು ಎನರ್ಜಿ ತಗೊಳುತ್ತೆ, 255 ನ್ಯಾನೋಮೀಟರ್ ಅಷ್ಟೇ ತಗೊಳಕ್ ಸಾಧ್ಯ. ಆದ್ರೆ ಅದಕ್ಕೆ ಓ ಎಚ್ ಗ್ರೂಪ್ ಆಕ್ಸೋಕ್ರೋಮ್ನ ಆ್ಯಡ್ ಮಾಡಿದಾಗ ಅದು ಫಿನಾಲ್ ಆಗಿ 270 ನ್ಯಾನೋಮೀಟರ್ಗೆ ಶಿಫ್ಟ್ ಆಗುತ್ತೆ, ವೇವ್ ಲೆಂತ್ ಆಗುತ್ತೆ. ಅದೇ ತರ ಈಗ ಅನಿಲಿನ್ ತಗೊಳ್ಳೋಣ. ಅನಿಲಿನ್ ವಿತ್ ರೆಸ್ಪೆಕ್ಟ್ ಟು ಬೆನ್ಝಿನ್, ಬೆನ್ಝಿನ್ ಅಂದ್ರೆ 255, ಅಲ್ಲಿ NH2 ಗ್ರೂಪ್ನ ಹಾಕಿದ್ದೀನಿ, ಇಲ್ಲಿ ಓ ಎಚ್ ಗ್ರೂಪ್ ಹಾಕಿದ್ವಿ ಫಿನಾಲ್ ಅಲ್ಲಿ, ಅನಿಲಿನಲ್ಲಿ NH2 ಗ್ರೂಪ್ ಹಾಕ್ತಾ ಇದೀವಿ. ಅವಾಗ ಲ್ಯಾಂಬ್ಡಾ ಮ್ಯಾಕ್ಸ್ ಏನಾಯ್ತು, 280 ನ್ಯಾನೋಮೀಟರ್ಗೆ ಶಿಫ್ಟ್ ಆಯ್ತು. ಈ ತರ ಶಿಫ್ಟ್ ಆಯ್ತು ಅಂದ್ರೆ, ಈ ತರ ಗ್ರೂಪ್ಸ್ ಇತ್ತು ಅಂತಂದ್ರೆ ಅಂತ ಇದಕ್ಕೆ ನಾವೇನಂತ ಕರಿತೀವಿ, ಆ ತರ ಶಿಫ್ಟ್ ಏನಂತ ಕರಿತೀವಿ, ರೆಡ್ ಶಿಫ್ಟ್ ಅಂತ ಕರಿತೀವಿ, ಇಲ್ಲಾಂದ್ರೆ ಬ್ಯಾಥೋಕ್ರೋಮಿಕ್ ಶಿಫ್ಟ್ ಅಂತ ನಾವು ಕರಿತೀವಿ. ಅದೇ ತರ ಬ್ಲೂ ಶಿಫ್ಟ್ ಅಂತ ಕರಿತೀವಿ, ಇಪ್ಸೋಕ್ರೋಮಿಕ್ ಶಿಫ್ಟ್ ಅಂತ ಕರಿತೀವಿ. ಲ್ಯಾಂಬ್ಡಾ ಮ್ಯಾಕ್ಸ್ ವಿಲ್ ಮೂವ್ ಟುವರ್ಡ್ಸ್ ದಿ ಶಾರ್ಟರ್ ವೇವ್ ಲೆಂತ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅನಿಲಿನ್ ಇದೆ, ಅನಿಲಿನ್ಗೆ ನಾನು ಏನ್ ಮಾಡ್ತಾ ಇದ್ದೀನಿ, ಅಸಿಡಿಕ್ ಕಂಡೀಷನ್ ಹಾಕಿದಾಗ ಅನಿಲೋನಿಯಂ ಅಯಾನ್ ಆಗಿ ಕನ್ವರ್ಟ್ ಆಗುತ್ತೆ, NH3+Cl- ಆಗುತ್ತೆ. ಅಲ್ಲೇನಾಯ್ತು, ಲ್ಯಾಂಬ್ಡಾ ಮ್ಯಾಕ್ಸ್ ಏನಾಯ್ತು, ಕಡಿಮೆ ಆಯ್ತು, 280 ಇಂದ 250 ಆಯ್ತು. ಸೊ ಲ್ಯಾಂಬ್ಡಾ ಮ್ಯಾಕ್ಸ್ ಏನಾದ್ರು ಕಡಿಮೆ ಆಯ್ತು ಅಂದ್ರೆ ಅವಾಗ ನಾವೇನಂತ ಕರಿತೀವಿ, ಬ್ಲೂ ಶಿಫ್ಟ್ ಅಂತ ಕರಿತೀವಿ, ಡಿಕ್ರೀಸ್ ಆಯ್ತು ಅಂದ್ರೆ. ಅದೇ ನಾನು ಹೇಳ್ತಿದ್ವಿ ಇನ್ ಟರ್ಮ್ಸ್ ಆಫ್
ಇಂಟೆನ್ಸಿಟಿ ನಾನು ಹೇಳ್ಬೋದು ಎಪ್ಸಲಾನ್ ಮ್ಯಾಕ್ಸಿಮಮ್ ಅದನ್ನ ಹೇಳ್ತೀವಿ. ಎಪ್ಸಲಾನ್ ಮ್ಯಾಕ್ಸಿಮಮ್ ಏನಾದರೂ ಇನ್ಕ್ರೀಸ್ ಆಯಿತು ಅಂದರೆ ಹೈಪರ್ ಕ್ರೋಮಿಕ್ ಶಿಫ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಪಿರಿಡೀನ್ಗೆ 2000 ಇದೆ, ಅದೇ 4 ಮೀಥೈಲ್, ಅದಕ್ಕೆ ಮೀಥೈಲ್ ಗ್ರೂಪ್ನ ಹಾಕಿದ್ದೀನಿ, 4 ಮೀಥೈಲ್ ಪಿರಿಡೀನ್ ಆಗ್ತಾ ಇದೆ, 3560 ಆಗ್ತಾ ಇದೆ. ಸೊ ಈ ರೀತಿಯಾಗಿ ಏನಾಯಿತು, ಇಂಟೆನ್ಸಿಟಿ ಇನ್ಕ್ರೀಸ್ ಆಯಿತು. ಇಂಟೆನ್ಸಿಟಿ ಇನ್ಕ್ರೀಸ್ ಆದಾಗ ಅಂಥ ಶಿಫ್ಟ್ಗೆ ನಾವೇನಂತ ಕರಿತೀವಿ, ಹೈಪರ್ ಕ್ರೋಮಿಕ್ ಶಿಫ್ಟ್. ಸೊ ಅಂದ್ರೇನು, ನಿಮ್ಮ ಮಾಲಿಕ್ಯೂಲ್ ಯಾವುದೋ ಒಂದು ಮಾಲಿಕ್ಯೂಲ್ ಇದೆ, ಅದಕ್ಕೆ ಎಷ್ಟೋ ಯು ವಿ ವಿಸಿಬಲ್ ರೇಡಿಯೇಷನ್ ಅಬ್ಸರ್ವ್ ಮಾಡ್ಕೊಳ್ಳುತ್ತಿದೆ, ಆ ಕಾಂಪೌಂಡ್ಗೆ ನಾನು ಇನ್ನೊಂದು ಅಕ್ಸೋಕ್ರೋಮ್ನ ಆ್ಯಡ್ ಮಾಡಿದ್ರೆ, ಇನ್ನೊಂದು CH3 ಗ್ರೂಪ್ನ ಆ್ಯಡ್ ಮಾಡಿದ್ರೆ, ಅವಾಗ ಏನಾಗುತ್ತೆ, ಇಂಟೆನ್ಸಿಟಿ ಇನ್ಕ್ರೀಸ್ ಆಗ್ಬೋದು, ಇಂಟೆನ್ಸಿಟಿ ಡಿಕ್ರೀಸ್ ಆಗ್ಬೋದು, ಡಿಪೆಂಡಿಂಗ್ ಅಪಾನ್ ದಿ ಗ್ರೂಪ್ ದಟ್ ಐ ಆಮ್ ಅಟ್ಯಾಚಿಂಗ್. ಇಲ್ಲಿ CH3 ಗ್ರೂಪ್ ಹಾಕಿದಾಗ ನನಗೆ ಏನಾಗ್ತಿದೆ, ಇಂಟೆನ್ಸಿಟಿ ಇನ್ಕ್ರೀಸ್ ಆಗ್ತಾ ಇದೆ. ಅದಕ್ಕೆ ನಾನು ಅದನ್ನ ಏನಂತ ಕರಿತೀನಿ, ಹೈಪರ್ ಕ್ರೋಮಿಕ್ ಶಿಫ್ಟ್ ಅಂತ ಕರಿತೀನಿ. ಅದೇ ತರ ಇಂಟೆನ್ಸಿಟಿ ಏನಾದರೂ ಡಿಕ್ರೀಸ್ ಆಯಿತು ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನ್ಯಾಫ್ತಲೀನ್ ಇದೆ, ಅದು 19,000 ಆಗ್ತಾ ಇದೆ, ಇಲ್ಲಿ 10,250ಗೆ 2 ಮೀಥೈಲ್ ಗ್ರೂಪ್ ಆಗಿರೋದಕ್ಕೋಸ್ಕರ ಡಿಕ್ರೀಸ್ ಆಯಿತು. ಸೊ ಇಂಟೆನ್ಸಿಟಿ ಡಿಕ್ರೀಸ್ ಆಯಿತು ಅಂದರೆ ಅದಕ್ಕೆ ನಾನು ಏನಂತ ಕರಿತೀನಿ, ಇಪ್ಸೋಕ್ರೋಮಿಕ್ ಶಿಫ್ಟ್ ಅಂತ ಕರಿತೀನಿ. ಈ ರೀತಿಯಾಗಿ ಡಿಪೆಂಡಿಂಗ್ ಅಪಾನ್ ದಿ ಮ್ಯಾಕ್ಸಿಮಮ್ ಲ್ಯಾಂಬ್ಡಾ ಎಷ್ಟು ತಗೋಬಹುದು ನಮ್ಮ ಮಾಲಿಕ್ಯೂಲ್ ಅನ್ನೋದ್ರ ಮೇಲೆ, ಅದಕ್ಕೆ ಯಾವ ಗ್ರೂಪ್ ಅಟ್ಯಾಚ್ ಆಗಿದೆ ಅನ್ನೋದ್ರ ಮೇಲೆ ಆ ಗ್ರೂಪು ಇನ್ಕ್ರೀಸ್ ಮಾಡ್ಬೋದು ಅಥವಾ ಡಿಕ್ರೀಸ್ ಮಾಡ್ಬೋದು. ಐದರ್ ಇನ್ ಟರ್ಮ್ಸ್ ಆಫ್ ಇಂಟೆನ್ಸಿಟಿ ಆಗ್ಬೋದು, ಇನ್ ಟರ್ಮ್ಸ್ ಆಫ್ ವೇವ್ ಲೆಂತ್ ಆಗ್ಬೋದು. ಅದನ್ನು 4 ವೆರೈಟಿಯಾಗಿ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಓಕೆ, ಈಗ ನಿಮ್ಮ ಮಾಲಿಕ್ಯೂಲ್ ಇದೆ, ಆ ಮಾಲಿಕ್ಯೂಲ್ ಏನ್ ಮಾಡ್ತಾ ಇದೆ, ಯು ವಿ ವಿಸಿಬಲ್ ರೇಡಿಯೇಷನ್ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ, ಎಕ್ಸೈಟೇಷನ್ ಆಗ್ತಾ ಇದೆ. ಇದರ ಅಪ್ಲಿಕೇಶನ್ ಏನು, ಎಲ್ಲೆಲ್ಲಿ ಯೂಸ್ ಮಾಡ್ಬೋದು? ಒಂದು ಕಾಂಜುಗೇಷನ್. ನಾ ಮುಂಚೆನೆ ಹೇಳ್ದಂಗೆ ಇಂಪಾರ್ಟೆಂಟ್ ನೆಸೆಸರಿ ಕಂಡೀಷನ್ ಫಾರ್ ಎನಿ ಆರ್ಗ್ಯಾನಿಕ್ ಕಾಂಪೌಂಡ್ ಟು ಅಬ್ಸರ್ವ್ ಯು ವಿ ವಿಸಿಬಲ್ ರೇಡಿಯೇಷನ್ ಏನು ಅಂದರೆ ಇಟ್ ಶುಡ್ ಹ್ಯಾವ್ ಕಾಂಜುಗೇಷನ್ ಇರಬೇಕು. ಕಾಂಜುಗೇಷನ್ ಅಂದರೆ ಅಟ್ಲೀಸ್ಟ್ ಅನ್ಸ್ಯಾಚುರೇಷನ್ ಇರಬೇಕು. ಕಾಂಜುಗೇಷನ್ ಅಂದರೆ ಆಲ್ಟರ್ನೇಟಿವ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ ಇರಬೇಕು. ಅದಕ್ಕೆ ನಾವು ಕಾಂಜುಗೇಷನ್ ಅಂತ ಹೇಳ್ತೀವಿ. ಕಾಂಜುಗೇಷನ್ ಇತ್ತು ಅಂದರೆ ಲ್ಯಾಂಬ್ಡಾ ಮ್ಯಾಕ್ಸ್ ಏನಾಗ್ತಾ ಹೋಗುತ್ತೆ, ಲಾಂಗರ್ ವೇವ್ ಲೆಂತ್ಗೆ ಶಿಫ್ಟ್ ಆಗ್ತಾ ಹೋಗುತ್ತೆ, ಬ್ಯಾಥ್ರೋಕೋಮಿಕ್ ಶಿಫ್ಟ್ ಆಗ್ತಾ ಹೋಗುತ್ತೆ, ರೆಡ್ ಶಿಫ್ಟ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನನಗೆ CH2 ಇದೆ, ಎಷ್ಟು ಡಬಲ್ ಬಾಂಡ್ ಇದೆ, ಒಂದು ಡಬಲ್ ಬಾಂಡ್ ಇದೆ, ಇಥಿಲೀನ್ ಅಂತ ಕರಿತೀವಿ. ಅವಾಗ ಲ್ಯಾಂಬ್ಡಾ ಮ್ಯಾಕ್ಸ್ ಎಷ್ಟಿರುತ್ತೆ, 171 ಇರುತ್ತೆ. ನೆಕ್ಸ್ಟ್ ಏನು ಮಾಡ್ತೀನಿ, ನಾನು ಕಾಂಜುಗೇಷನ್ನ ಇನ್ಕ್ರೀಸ್ ಮಾಡ್ತೀನಿ. ಇಲ್ಲಿ ನಾನು ಏನು ಮಾಡಿದೆ, ಅಸಿಟೋನ್ನ ತಗೊಂಡೆ. ಅಸಿಟೋನ್ಗೆ ಎಷ್ಟಾಗ್ತಾ ಇದೆ, ಲ್ಯಾಂಬ್ಡಾ ಮ್ಯಾಕ್ಸು 279 ನ್ಯಾನೋಮೀಟರ್ ಬರ್ತಾ ಇದೆ. ಯಾಕೆ ಅಂದರೆ ಇಲ್ಲಿ ಏನಾಗ್ತಾ ಇದೆ, ಒಂದು ಡಬಲ್ ಬಾಂಡ್ ಇದೆ, ಅದು ಓ ಗ್ರೂಪ್ ಅಟ್ಯಾಚ್ ಆಗಿದೆ. ಬಿಕಾಸ್ ಆಫ್ ದಟ್ ಇಲ್ಲಿ ಚೇಂಜ್ ಆಗ್ತಾ ಇದೆ, ಸಿ ಡಬಲ್ ಬಾಂಡ್ ಓ ಗ್ರೂಪ್ ಇರೋದಕ್ಕೋಸ್ಕರ ಚೇಂಜ್ ಆಗ್ತಾ ಇದೆ. ಅದೇ ರೀತಿ ನಾನು ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಕ್ರೋಟನಾಲ್ಡಿಹೈಡ್ ಅಂತ ಹೇಳ್ತೀವಿ. ಲ್ಯಾಂಬ್ಡಾ ಮ್ಯಾಕ್ಸ್ ಎಷ್ಟಿದೆ, 290 ಇದೆ. ಇಲ್ಲೇನಾಗ್ತಾ ಇದೆ, ಅಸಿಟೋನ್ ಮತ್ತೆ ಇದನ್ನು ನೀವು ಕಂಪೇರ್ ಮಾಡ್ಬೋದು. ಅಸಿಟೋನ್ಗೆ ಏನಾಗ್ತಾ ಇದೆ, 279 ಇದೆ. ಆದರೆ ಇಲ್ಲೇನಾಗ್ತಿರೋ ಕ್ರೋಟನಾಲ್ಡಿಹೈಡ್ಗೆ ಏನಾಗ್ತಿದೆ, ಅಲಾಂಗ್ ವಿತ್ CO ಗ್ರೂಪ್ ಯು ಆರ್ ಆಲ್ಸೋ ಗೋಯಿಂಗ್ ಟು ಹ್ಯಾವ್ CH2 ಗ್ರೂಪ್ ವಿತ್ ಅ ಡಬಲ್ ಬಾಂಡ್. ಹಂಗೇನಾಯ್ತು, ಕಾಂಜುಗೇಷನ್ ಜಾಸ್ತಿ ಆಯ್ತು. ಕಾಂಜುಗೇಷನ್ ಅಂದರೆ ಆಲ್ಟರ್ನೇಟಿವ್ ಸಿಂಗಲ್ ಅಂಡ್ ಡಬಲ್ ಬಾಂಡ್ ಇದೆ, ಅವಾಗ ನಿಮಗೆ ಜಾಸ್ತಿ ಆಯಿತು. ಅದೇ ಥರ ನೀವು ಅಸಿಟೋನು ಮಿಥೈಲ್ ವಿನೈಲ್ ಕೀಟೋನ್ನ ತಗೊಳ್ತೀರಿ ಅಂತ ಇಟ್ಕೊಳ್ಳೋಣ. ಅಸಿಟೋನ್ಗೆ ಎಷ್ಟಿದೆ, ಒಂದೇ ಒಂದು ಸಿ ಡಬಲ್ ಬಾಂಡ್ ಓ ಇದೆ. ಮಿಥೈಲ್ ವಿನೈಲ್ ಕೀಟೋನ್ನ ತಗೊಂಡ್ರೆ ಏನಾಗುತ್ತೆ, ಅಲಾಂಗ್ ವಿತ್ ಸಿ ಡಬಲ್ ಬಾಂಡ್ ಓ ಯು ಆರ್ ಗೋಯಿಂಗ್ ಟು ಹ್ಯಾವ್ CH2 ಇದೆ. ಹಂಗಾಗಿ ಏನಾಗುತ್ತೆ ಅಂದರೆ ನಿಮ್ದು ಆ ಶಿಫ್ಟ್ ಏನಿದೆಯಲ್ಲ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಹೇಳ್ದಂಗೆ ನನಗೆ ಇಂಪಾರ್ಟೆಂಟ್ ಏನು, ನಿಮ್ಮ ಮಾಲಿಕ್ಯೂಲಲ್ಲಿ ಅನ್ಸ್ಯಾಚುರೇಷನ್ ಇದೆ, ಜೊತೆಗೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಅಂದರೆ N to pi ಸ್ಟಾರ್ ಬರುತ್ತೆ, pi to pi ಸ್ಟಾರ್ ಬರುತ್ತೆ. ಬಿಕಾಸ್ ದೋಸ್ ಆರ್ ದಿ ಓನ್ಲಿ ಟು ಟ್ರಾನ್ಸಿಷನ್ ಐ ಆಮ್ ಇಂಟ್ರೆಸ್ಟೆಡ್. ಸೊ ಹಾಗಾಗಿ ಏನಾಗುತ್ತೆ, 270 8 ಪೈ ಸ್ಟಾರ್ ಇದ್ದು 270 ಇದ್ದಿದ್ದು ಇದೇನಾಗುತ್ತೆ 324 ನ್ಯಾನೋಮೀಟರ್ಗೆ ಶಿಫ್ಟ್ ಆಗುತ್ತೆ. ಪೈ ಟು ಪೈ ಸ್ಟಾರು 187 ಇದ್ದಿದ್ದು 219ಗೆ ಶಿಫ್ಟ್ ಆಗುತ್ತೆ. ಅದೇ ಥರ ನೀವು ಇನ್ನೊಂದು ಕಾಂಪೌಂಡ್ನ ತಗೊಂಡ್ರೆ ಲೈಕೋಪೀನ್ ಅಂತ ಕರಿತೀವಿ, ಯೂಶಲಿ ವಿಚ್ ಇಸ್ ಪ್ರೆಸೆಂಟ್ ಇನ್ ಟೊಮೆಟೊದಲ್ಲಿ ಇರುತ್ತೆ. ಅದಕ್ಕೆ 11 ಡಬಲ್ ಬಾಂಡ್ ಇರುತ್ತೆ, ಹಂಗಾಗಿ 473 ನ್ಯಾನೋಮೀಟರ್ ಅದು ಕಾಣಿಸ್ಕೊಳ್ಳುತ್ತೆ. ಆಸ್ ಯು ಗೋ ಆನ್ ಇನ್ಕ್ರೀಸ್ ಇನ್ ದಿ ಕಾಂಜುಗೇಷನ್, ಲ್ಯಾಂಬ್ಡಾ ಮ್ಯಾಕ್ಸ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಎನರ್ಜಿ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದು ಏನಕ್ಕೆ ಅಂದರೆ ಆಸ್ ಯು ಗೋ ಆನ್ ಇನ್ಕ್ರೀಸಿಂಗ್ ದಿ ಅನ್ಸ್ಯಾಚುರೇಷನ್, ಆಸ್ ಯು ಗೋ ಆನ್ ಇನ್ಕ್ರೀಸಿಂಗ್ ದಿ ಕಾಂಜುಗೇಷನ್, ಎನರ್ಜಿ ಲೆವೆಲ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ಲಾಂಗರ್ ವೇವ್ ಲೆಂತ್ಗೆ ಅದು ಶಿಫ್ಟ್ ಆಗ್ತಾ ಹೋಗುತ್ತೆ, ನಿಮ್ಗೆ ಅಲ್ಲಿ ರೆಡ್ ಶಿಫ್ಟ್ ಆಗ್ತಾ ಹೋಗುತ್ತೆ. ಇಥಿಲೀನ್ನ ತಗೊಂಡ್ರೆ ಒಂದೇ ಒಂದು ಡಬಲ್ ಬಾಂಡ್ ಇದೆ, ಲ್ಯಾಂಬ್ಡಾ ಮ್ಯಾಕ್ಸ್ ಎಷ್ಟಿರುತ್ತೆ ಅಂದರೆ 175 ನ್ಯಾನೋಮೀಟರ್ಗೆ ಇರುತ್ತೆ. ಅದೇ ನೀವು ಬ್ಯೂಟಾಡೈನ್ನ ತಗೊಂಡ್ರೆ 2 ಡಬಲ್ ಬಾಂಡ್ ಇದೆ, ಹಂಗಾಗಿ ಲ್ಯಾಂಬ್ಡಾ ಮ್ಯಾಕ್ಸ್ ಏನಾಯಿತು 271 ಆಯಿತು, ಆದರೆ ಎನರ್ಜಿ ಏನಾಯಿತು, ಕಡಿಮೆ ಆಯಿತು. ಅದೇ ಥರ ನೀವು 1357 ಟೆಟ್ರಾ ಆಕ್ಟೇನ ತಗೊಂಡ್ರೆ ಒಟ್ಟು ಎಷ್ಟಿದೆ, 4 ಡಬಲ್ ಬಾಂಡ್ ಇದೆ. 4 ಡಬಲ್ ಬಾಂಡ್ಗೋಸ್ಕರ ಅದು 296 ನ್ಯಾನೋಮೀಟರ್ ಆಗುತ್ತೆ. ಆಸ್ ಯು ಗೋ ಆನ್ ಇನ್ಕ್ರೀಸ್ ಇನ್ ದಿ ಎನರ್ಜಿ,
ಏನ ಕಾಂಜುಗೇಷನ್ ಇನ್ಕ್ರೀಸ್ ಮಾಡ್ದಂಗೆ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ. ಎನರ್ಜಿ ಕಡಿಮೆ ಆಗ್ತಾ ಇದ್ದಂಗೆ ಲಾಂಗರ್ ವೇವ್ ಲೆಂತ್ ಆಗ್ತಾ ಹೋಗುತ್ತೆ. ಸೊ ಕಾಂಜುಗೇಷನ್ ಇದೆಯಾ ಇಲ್ವಾ ಅಂತ ನಾನು ಈಸಿಯಾಗಿ ಮಾಡ್ಬೋದು. ದಟ್ ಈಸ್ ಒನ್ ಆಫ್ ದಿ ಅಪ್ಲಿಕೇಶನ್ಸ್ ಆಫ್ ಯು ವಿ ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿ. ಅಂದ್ರೆ ನಿಮ್ಮ ಮಾಲಿಕ್ಯೂಲ್ ಅಲ್ಲಿ ಕಾಂಜುಗೇಷನ್ ಇದ್ರೆ ಆ ಕಾಂಜುಗೇಟೆಡ್ ಮಾಲಿಕ್ಯೂಲ್ ಏನ್ ಮಾಡುತ್ತೆ, ದೇ ಗೋಯಿಂಗ್ ಟು ಹ್ಯಾವ್ ಎ ಕೆಪಾಸಿಟಿ ಟು ಅಬ್ಸರ್ವ್ ದಿ ಯು ವಿ ರೇಡಿಯೇಷನ್. ಅದು ನಿಮಗೆ ಯು ವಿ ಸ್ಪೆಕ್ಟ್ರಾನ ಕೊಡುತ್ತೆ. ಅದೇ ತರ ಯೂಸಿಂಗ್ ದಿಸ್ ಐ ಕ್ಯಾನ್ ಆಲ್ಸೋ ಐಡೆಂಟಿಫೈ ದಿ ಐಸೋಮರ್ಸ್. ಐಸೋಮರ್ಸ್ನು ಐಡೆಂಟಿಫೈ ಮಾಡೋದು, ಸಿಸ್ ಇದೆಯಾ ಟ್ರಾನ್ಸ್ ಇದೆಯಾ ಅಂತ. ಟ್ರಾನ್ಸ್ ಯೂಶಲಿ ಏನಾಗುತ್ತೆ, ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಲಾಂಗರ್ ವೇವ್ ಲೆಂತ್ ದ್ಯಾನ್ ಸಿಸ್ ಐಸೋಮರ್. ಸೊ ಇಲ್ಲಿ ಸಿಸ್ ಟ್ರಾನ್ಸ್ ಸ್ಟಿಲ್ ಬಿನ್ ಏನಾಗ್ತಿದೆ 294 ಇದೆ. ಅದೇ ತರ ಸಿಸ್ ನ ತಗೊಂಡ್ರೆ 278ಗೆ ನಿಮಗೆ ಶಿಫ್ಟ್ ಆಗ್ತಿದೆ. ಸೊ ದಿಸ್ ಇಸ್ ಅನದರ್ ಅಪ್ಲಿಕೇಶನ್. ಎಫೆಕ್ಟ್ ಆಫ್ ಕಾಂಜುಗೇಷನ್ ಏನಾಗುತ್ತೆ ಅಂದ್ರೆ, ಐ ಕ್ಯಾನ್ ಈಸಿಲಿ ಪ್ರಿಡಿಕ್ಟ್ ದಿ ನಂಬರ್ ಆಫ್ ಕಾಂಜುಗೇಟೆಡ್ ಡಬಲ್ ಬಾಂಡ್. ಮುಂಚೆನೆ ಹೇಳ್ದಂಗೆ ಈಥೀನು ಇಥಲಿ ಆಕ್ಟಾ ಟೆಟ್ರಾಯಿನ್ ಅದೆಲ್ಲ ಕನ್ಸಿಡರ್ ಮಾಡ್ಕೊಂಡಾಗ ನಿಮ್ಗೆ ಅಲ್ಲಿ ಹೆಂಗೆ ಚೇಂಜ್ ಆಗ್ತಾ ಹೋಯ್ತು, ಅದನ್ನ ನಿಮ್ಗೆ ಎಷ್ಟು ಕಾಂಜುಗೇಟೆಡ್ ಬಾಂಡ್ ಇದೆ. ಅಗೇನ್ ಲೈಕೋಪಿನ್ ತಗೊಂಡ್ರೆ 11 ಕಾಂಜುಗೇಟೆಡ್ ಬಾಂಡ್ ಇದೆ. ಸೊ ಅದ್ರ ಮೇಲೂ ನಿಮ್ಗೆ ಎಷ್ಟು ಕಾಂಜುಗೇಟೆಡ್ ಬಾಂಡ್ ಇದೆ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಆರೋಮ್ಯಾಟಿಕ್ ಕಾಂಜುಗೇಷನ್ ಇದೆಯಾ, ಆರೋಮ್ಯಾಟಿಕ್ ರಿಂಗ್ ಜೊತೆಗೆ ಕಾಂಜುಗೇಷನ್ ಇದೆಯಾ, ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕಾರ್ಬೊನೈಲ್ ಕಾಂಪೌಂಡ್ಸ್ ಇದೆಯಾ. ಕಾರ್ಬೊನೈಲ್ ಕಾಂಪೌಂಡ್ಸ್ ಅಂತಂದ್ರೆ ಆಸಿಡ್ಸ್ ಆಗ್ಬೋದು, ಎಸ್ಟರ್ಸ್ ಆಗ್ಬೋದು, ಆಲ್ಡಿಹೈಡ್ಸ್ ಆಗ್ಬೋದು, ಕೀಟೋನ್ಸ್ ಆಗ್ಬೋದು. ಅದ್ರ ಜೊತೆಗೆ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಇದೆಯಾ. ಅದೇ ತರ ಸ್ಟೀರಿಕ್ ಸ್ಟ್ರೈನ್ಸ್ ಏನಾದರೂ ಆಗ್ತಾ ಇದೆಯಾ ಇನ್ ಕೇಸ್ ಆಫ್ ಸಬ್ಸ್ಟಿಟ್ಯೂಟೆಡ್ ಬೈ ಫಿನೈಲ್ಸ್. ಸಿಸ್ ಟ್ರಾನ್ಸ್ ಐಸೋಮರ್ಸ್ ಟಾಟಮರ್ಸ್ ನ ಐಡೆಂಟಿಫೈ ಮಾಡ್ಬೋದು. ಪಿ ಕೆ ವ್ಯಾಲ್ಯೂಸ್ ನಾನು ಐಡೆಂಟಿಫೈ ಮಾಡ್ಬೋದು ಇಫ್ ಇಟ್ ಇಸ್ ಎ ಕಾಂಜುಗೇಷನ್. ಸೊ ಇದಕ್ಕೆ ಯೂಸ್ ಮಾಡೋ ಫೋಟೋಮೀಟರ್ಗೆ ಇದಕ್ಕೆ ಸಿಂಗಲ್ ಬೀಮ್ ಅಂತ ಹೇಳ್ತೀವಿ, ಕೆಲವೊಂದಕ್ಕೆ ಡಬಲ್ ಬೀಮ್ ಅಂತ ಹೇಳ್ತೀವಿ. ಯೂಶಲಿ ಹೇಗಿರುತ್ತೆ ಅಂದ್ರೆ ಈ ತರ ಕಾಂಪ್ಯಾಕ್ಟ್ ಆಗಿರುತ್ತೆ, ನಿಮ್ಗೆ ಯಾವುದು ಕಾಣಿಸಲ್ಲ, ಎಲ್ಲ ಒಳಗಡೆಗೆ ಇರುತ್ತೆ. ನಿಮ್ಗೆ ಸೋರ್ಸ್ ಇರುತ್ತೆ. ಆ ಸೋರ್ಸ್ಗೆ ಏನ್ ಮಾಡ್ತಾರೆ ಅವರು, ಒಂದು ಬೀಮ್ ಸ್ಪ್ಲಿಟ್ ಮಾಡ್ಕೊಂಡು ಎರಡು ತರ ಮಾಡ್ಕೊಳ್ತಾರೆ. ಒಂದಕ್ಕೆ ರೆಫರೆನ್ಸ್ ಇಟ್ಕೊಳ್ತಾರೆ, ಇನ್ನೊಂದು ನೀವು ಯಾವ್ದು ಐಡೆಂಟಿಫೈ ಮಾಡಬೇಕು ಆ ತರ. ಅದಕ್ಕೆ ಡಬಲ್ ಬೀಮ್ ಅಂತ ಹೇಳ್ತಾರೆ. ಸಿಂಗಲ್ ಬೀಮ್ ಇಸ್ ಆಲ್ರೆಡಿ ಔಟ್ಡೇಟೆಡ್ ಅಂತೀವಿ ನಾವು, ಈಗ ಡಬಲ್ ಬೀಮ್ ಇರುತ್ತೆ. ಸೊ ಅದೇನಾಗುತ್ತೆ, ಅಟ್ ಎ ಟೈಮ್ ಯಾವುದೋ ಒಂದು ರೆಫರೆನ್ಸ್ ಸೆಲ್ ಇರುತ್ತೆ, ರೆಫರೆನ್ಸ್ ಕಾಂಪೌಂಡು ಮತ್ತೆ ಸ್ಯಾಂಪಲ್ ಸೆಲ್ ಎರಡೂ ಏನ್ ಮಾಡುತ್ತೆ, ಐಡೆಂಟಿಫೈ ಮಾಡಿ ಈ ರೀತಿಯಾದ ಆಗಿ ನಿಮಗೆ ಇನ್ಸ್ಟ್ರೂಮೆಂಟ್ ಇರುತ್ತೆ. ಸೋರ್ಸ್ ಇರುತ್ತೆ, ಆ ಸೋರ್ಸ್ಗೆ ಫಿಲ್ಟರ್ಸ್ ಅಥವಾ ಮಾನೋಕ್ರೋಮ್ಯಾಟರ್. ನಿಮಗೆ ಸೋರ್ಸ್ ಅಂದ್ರೆ ಏನು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇರುವಂತ ಎಲ್ಲ ಲೈಟು ನಾವು ಬಿಡಕ್ಕಾಗಲ್ಲ. ಅದನ್ನ ನಾವೇನ್ ಮಾಡಬೇಕು, ಫಿಲ್ಟರ್ ಯೂಸ್ ಮಾಡಬೇಕು, ಮಾನೋಕ್ರೋಮ್ಯಾಟರ್ ಯೂಸ್ ಮಾಡಿ ಓನ್ಲಿ ಯು ವಿ ವಿಸಿಬಲ್ ರೇಡಿಯೇಷನ್ ಮಾತ್ರ ನಾನು ಕಾಂಪೌಂಡ್ ಮೇಲೆ ಬೀಳಂಗ್ ನಾನು ಮಾಡ್ಕೋಬೇಕು. ಮಾಡೋಕ್ಕಿಂತ ಮುಂಚೆ ಅದನ್ನ ಸ್ಪ್ಲಿಟ್ ಮಾಡ್ತೀನಿ. ಒಂದಕ್ಕೆ ರೆಫರೆನ್ಸ್ ಸೆಲ್ ಮೇಲೆ ಬೀಳೋ ತರ ಮಾಡ್ತೀನಿ, ಇನ್ನೊಂದು ಸ್ಯಾಂಪಲ್ ಸೆಲ್. ಸ್ಯಾಂಪಲ್ ಸೆಲ್ ಅಂದ್ರೆ ನಾನು ಯಾವ್ದು ಅನಲೈಟ್ ಇಟ್ಕೊಂಡಿರ್ತಲ್ಲ ಅದ್ರ ಮೇಲೆ ಬೀಳಂಗ್ ಮಾಡ್ತೀನಿ. ಅದಕ್ಕೆ ಫೋಟೋ ಡಿಟೆಕ್ಟರ್ಗೆ ಅದು ಕನೆಕ್ಟ್ ಆಗತ್ತೆ. ಅದಾದ್ಮೇಲೆ ಆಂಪ್ಲಿಫೈರ್ ಕನೆಕ್ಟ್ ಆಗತ್ತೆ. ಅದಾದ್ಮೇಲೆ ಅದೇನಾಗುತ್ತೆ ಅಂದ್ರೆ ರೀಡ್ಔಟ್ಗೆ ಬರುತ್ತೆ. ಸೊ ಹಾಗಾಗಿ ನನ್ಗೆ ಈಸಿಯಾಗಿ ಇನ್ ದಿ ಫಾರ್ಮ್ ಆಫ್ ಗ್ರಾಫ್ ಅದು ಕಂಪ್ಯೂಟರ್ಗೂ ಕನೆಕ್ಟ್ ಮಾಡಿರ್ತಾರೆ, ಪ್ರಿಂಟ್ ಔಟು ನಿಮಗೆ ಹೊರಗಡೆ ಬಂದಿರುತ್ತೆ. ದಿಸ್ ಇಸ್ ಅ ಇನ್ಸ್ಟ್ರೂಮೆಂಟ್ ಯು ಆರ್ ಗೋಯಿಂಗ್ ಟು ಹ್ಯಾವ್. ಸೊ ಕಾಂಪ್ಯಾಕ್ಟ್ ಆಗಿರುತ್ತೆ, ಈಸಿಯಾಗಿ ನಿಮಗೆ ನಿಮ್ಮ ಕಾಂಪೌಂಡ್ ಅಲ್ಲಿ ಕಾಂಜುಗೇಷನ್ ಇದ್ರೆ ಅಥವಾ ಸಿಸ್ ಟ್ರಾನ್ಸ್ ಇತ್ತು ಅಂತಂದ್ರೆ, ಆಲ್ಫಾ ಬೀಟಾ ಅನ್ಸ್ಯಾಚುರೇಷನ್ ಇದ್ರೆ ಅದನ್ನೆಲ್ಲಾನು ನಿಮ್ಗೆ ಇಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.